ಅವ್ರಿಗೆ ಮಾತಾಡ್ತೀನಿ ನೀವು ತೀರಾ ಇಷ್ಟು ಜಿಎಸ್ಟಿಯನ್ನ ನಾವು ನಮಗೆ ಬರ್ತಕ್ಕಂಥದ್ದು 1,23,000 ಕೋಟಿ ಬರುತ್ತೆ ಅಂತೇಳಿ ಬಜೆಟ್ ಅಲ್ಲಿ ಮಾಡ್ಕೊಂಡಿದ್ವಿ. ಬಜೆಟ್ ಮಂಡಿಸಿದ್ದು ಮಧ್ಯದಲ್ಲಿ ನೀವು ಜಿಎಸ್ಟಿನ ಕಡಿಮೆ ಮಾಡಿದ್ರಿ. ಬಜೆಟ್ ಆದ್ಮೇಲೆ ಕೇಂದ್ರ ಸರ್ಕಾರ ಕಡಿಮೆ ಮಾಡ್ತು. ಅವ್ರ ಅಧಿಕಾರ, ಪರಮಾಧಿಕಾರ, ಅದು ನಾವು ಅವ್ರ ಸ್ವಾಧೀನಕ್ಕೆ ಅಧಿಕಾರ ಕೊಟ್ಬಿಟ್ಟಿದ್ದೀವಿ. ಈಗ 10,000 ಕೋಟಿ ನುಕ್ಸಾನ್ ಆಗ್ತಾ ಇದೆ, ಬರ್ತಾ ಇಲ್ಲ ಟ್ಯಾಕ್ಸ್. ಈಗ ಮಧ್ಯಂತರದಲ್ಲಿ ಮಾಡೋದ್ಕಿಂತ ಬಜೆಟ್ ಅನ್ನ ಮಾಡುವಂತ ಪ್ರಾರಂಭದಲ್ಲೇ ನೀವು ಇಷ್ಟೇಪ್ಪ GST ಸರಿಯಾ ಅಂತ ಹೇಳಿದ್ರೆ ಅಲ್ಲಿ ಕರೆಕ್ಟ್ ಆಗಿ ಬಜೆಟ್ ಅನ್ನ ಅಂದಾಜು ಮಾಡ್ಕೊಂಡಿರೋರು. ಇವತ್ತು ಅದನ್ನು ಮಾಡ್ಕೊಳಕ್ ಆಗದಲ್ಲೇ ಇವತ್ತು 12,000 ಕೋಟಿ ಮಧ್ಯದಲ್ಲಿ ಕೋತಾದ್ರೆ ಎಲ್ಲಿಂದ ತರಬೇಕು? ಪ್ರಿಂಟಿಂಗ್ ಮಿಷಿನ್ನು ಸ್ಟೇಟ್ ಗೌರ್ಮೆಂಟಲ್ಲಿ ಇಲ್ಲ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರತಕ್ಕಂಥದ್ದು ವ್ಯವಸ್ಥೆ ಹಂಗಿದೆ. ಆದ್ರಿಂದ ಅಲ್ಲಿ ಒಂದು ಕಡೆ, ಎಲ್ಲೋ ಒಂದು ಕಡೆ ಇದು GST ಬಹಳ ಮಟ್ಟಿಗೆ ಹೊಡೆತ ಬೀಳ್ತಾ ಇದೆ. ಹೊಡೆತ ಬೀಳೋದ್ರಿಂದ ನಮ್ಮ ಎಲ್ಲ ಉತ್ತರ ಕರ್ನಾಟಕಕ್ಕೂ ಏನಾದರೂ ಯೋಜನೆ ತಗೋಬೇಕು, ಆ ಕಡೆ ತಗೋಬೇಕು, ಈ ಕಡೆ ತಗೋಬೇಕು ಅಂತಂದ್ರು ಎಲ್ಲೋ ಒಂದು ಕಡೆ ಈ ಟ್ಯಾಕ್ಸಸ್ಸು, ಈ ಕೇಂದ್ರ ಸರ್ಕಾರದ ಈ ಒಂದು, ಅದು ನಾನು ಅವ್ರದನ್ನ ಕೆಟ್ಟದ್ದು ಅಂತ ಹೇಳಲ್ಲ, ಆದರೆ ಅಲ್ಲಿ ಸೆಸ್ಗಳನ್ನ ಹಾಕ್ತಾರೆ. ಆ ಸೆಸ್ ರೂಪದಲ್ಲಿ ನಮ್ಗೆ ವಾಪಸ್ ಕೊಡ್ಬೋದಾಯ್ತಾ 14,000 ಕೋಟಿನ ಬೇರೆ ರೂಪದಲ್ಲಿ? ಅದನ್ನು ಕೊಡ್ತಾ ಇಲ್ಲ. ಅವ್ರಿಗೆ ಬೇಕಾದಷ್ಟು ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ಬರುತ್ತೆ. ಅದನ್ನ ಬಿಟ್ಟು ನಮಗೆ ಬರುವಂತ 12,000 ಕೋಟಿನ ಕಡಿಮೆ ಆದ್ರೆ ನಾವು ಎಲ್ಲಿಂದ ರಾಜ್ಯ ನಡೆಸೋದು? ಹೆಂಗ್ ರಾಜ್ಯ ನಡೆಸೋದು? ಇದನ್ನು ನಾವು ಆಲೋಚನೆ ಮಾಡ್ಬೇಕಲ್ಲ. ಇದು ಆಗಿರ್ತಕ್ಕಂಥ ವ್ಯತ್ಯಾಸ. GST ಕಡಿಮೆ ಮಾಡಿ ತಪ್ಪ ಅಂತ ಕೇಳಿ, ತಪ್ಪ ಸರಿಯಾ ಹೇಳಿ? ಅವರು ಜನರಿಗೆ ಉಪಕಾರ ಆಗುವಂತದ್ದು ಮಾಡಿ ತಪ್ಪ ಸರಿಯಾ? ಸರಿಯಾ ತಪ್ಪ? ಸಾರ್ವಜನಿಕರಿಗೆ ಉಪಕಾರ ಮಾಡಿದ್ದು ಸೆಂಟ್ರಲ್ ಗೌರ್ಮೆಂಟ್ ಕಡಿಮೆ ಮಾಡಿರೋದು ತಪ್ಪು ಅಂತ ಜಾಸ್ತಿ ಮಾಡ್ಬೇಕಂದ್ರೆ ಹೇಳಿ. ಕಾಂಗ್ರೆಸ್ ಮಾತಾಡಬೇಡಿ. ಈಗ GST ಜಾಸ್ತಿ ಮಾಡ್ಬೇಕು ಅಂತ ಒಂದು ಮನವಿ ಕೊಡಿ. ನಾವು GST ಜಾಸ್ತಿ ಮಾಡಿ ಅಂತ ಹೇಳಲ್ಲ ನೋಡ್ರಿ. GSTನ ನಾವು ಅವತ್ತು ನಿರ್ಧಾರ ಮಾಡಿಕೊಟ್ಟಿದ್ದೀವಿ. 50% ನಿಮಗೆ 50 ನಮಗೆ 50 ಅಂತ ಕೊಟ್ಟಿದ್ದೀವಿ. ಒಪಿನಿಯನ್ ಕೊಟ್ಟಿದ್ದೀವಿ. ಅಲ್ಲ, ನೀವು ಮಧ್ಯದಲ್ಲಿ ಕಡಿಮೆ ಮಾಡಬೇಡಿ. ಹೇಳಿದ್ದು ನೀವು ನೋಡಿದ ಬಜೆಟ್ ಆದ ನಂತರ ಹರೀಶ್ ಅವರೇ ತುಂಬಾ ವ್ಯವಸ್ಥೆಗೆ ನೀವು ಜಾಸ್ತಿ ಮಾಡಿದ್ರಲ್ಲ, ಹರೀಶ್ ಅದರದ್ದು ಇನ್ಕಮ್ ಬರುತ್ತೆ ಗವರ್ಮೆಂಟ್. ಹರೀಶ್ ಅವರೇ, ಅವ್ರು 4-5 ಸಲ ಶಾಸಕರಾಗಿ ಬಹಳಷ್ಟು ಅನುಭವ ಇದೆ. ನೀವೆಲ್ಲ ಅವ್ರಿಗೆ ಹೇಳಿಕೊಡ್ಬೇಕಂತ ಇಲ್ಲ. ನೀವು ವಿಚಾರ ಇಲ್ಲಿ ಕೇಳಿ. ಅಲ್ಲ, ನಾನು ಹೇಳ್ದು ಕೇಳಿ. ಆಯ್ತು, ನಾನು ಹೇಳ್ದು ಕೇಳಿಲ್ಲ. ಆಯ್ತು, ಅದಕ್ಕೆ ನೀವು ಮತ್ತೆ ಹೇಳ್ತಾರೆ. ಪ್ರತಿಯೊಂದಾಗ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಎಲ್ಲ ಬುದ್ಧಿವಂತರಲ್ಲಿ ಇರುವವರು ಪ್ರತಿಯೊಂದು ಕೂಡ ಮಾತಾಡೋದು ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರಪ್ಪ, ಸರಿಯಾ ತಪ್ಪ ಚರ್ಚೆ ಮಾಡ್ತಾರೆ. ಯಾಕಂದ್ರೆ ನಾವು ಪ್ರತಿಯೊಂದು ಕೂಡ ವಿಚಾರ ಹೇಳ್ಬೇಕು. ನೀವು ಕಂಟಿನ್ಯೂ ಮಾಡಿಕೊಂಡು ಹೋಗಿ. ಹೀಗೆ ಒಂದು ನಾನು ಯಾತಕ್ಕೆ ಈ ಮಾತನ್ನ ಈ ನಾವು ಎಲ್ಲ ಜನಗಳಿಗೆ ಹೇಳ್ಕೋಬೇಕಾಗಿದೆ. ಅದಕ್ಕೋಸ್ಕರ ಈ ನಮ್ಮ ಕಷ್ಟನೂ ನಾವು ಹೇಳ್ಕೊತಾ ಇದೀವಿ. ಈ ರೀತಿ ಹಣಕಾಸಿನ ಇಕ್ಕಟ್ಟಿ ನಾವು ಸಿಗಾಕೊಂಡಿದ್ವಿ. ನಮಗೆ ಬರಬೇಕಾದಂತ ಟ್ಯಾಕ್ಸ್ ₹1 ಬರ್ತಾ ಇಲ್ಲ. ಕೇಂದ್ರ ಪುರಸ್ಕೃತ ಯೋಜನೆಗಳು ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ರವರ ಕಾಲದಿಂದ ಇಲ್ಲಿಯವರೆಗೆ ಕೇಂದ್ರ ಪುರಸ್ಕೃತ ಯೋಜನೆಗಳು ಅಂತ ಹೇಳಿ ನಮಗೆ ಕೊಟ್ಟು JJM ಅಂತ ತಂದ್ರು. JJM ನೀವು ಎಲ್ಲ ಹಾಕ್ಸಿದ್ರಿ ನಲ್ಲಿಯ 28,000 ಕೋಟಿನ ಕರ್ನಾಟಕ ಸರ್ಕಾರ ಕೊಟ್ಟಿದೆ. ಕೊಡಬೇಕಾದಂತ ದುಡ್ಡಿನಲ್ಲಿ ಇವತ್ತಿನವರೆಗೂ 13,000 ಕೋಟಿ ಹಣವನ್ನ ಕೊಟ್ಟಿಲ್ಲ. 13,000 ಕೋಟಿ ಹಣ ಇಲ್ಲದೆ ಹೋದ್ರೆ ಸರ್ಕಾರ ಹೆಂಗೆ ಹೇಳಿ? ಎಲ್ಲಿಂದ ತರುತ್ತೆ ಸರ್ಕಾರ? ಇದು ಸುಳ್ಳ?
ಒಂದು ಹಿಂದೆ ಶಿಶು ಅಭಿವೃದ್ಧಿ ಯೋಜನೆ